ಫ್ಯಾನ್ಸ್ ಗಳೆಲ್ಲ ಫ್ಯಾನ್ಸ್ ವಾರ್ ಅಂತ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ಯಾನ್ಸ್ ಗಳಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ವಾರ್ ಮಾಡಬೇಡಿ, ಕಷ್ಟಪಟ್ಟು ಸಿನಿಮಾ ನೋಡ್ರಿ, ಒಗ್ಗಟ್ಟಾಗಿರಿ, ಎಲ್ಲಾ ಚಿತ್ರಗಳನ್ನ ನೋಡಿ ವೀಕ್ಷಿಸಿ. ನಾ ಹೇಳ್ತಾ ಇದ್ದೀನಿ, ನಮ್ಮನ್ನ ನೋಡಿ ಅಭಿಮಾನಿಗಳು ಈಗ ಬದಲಾವಣೆ ಆಗ್ತಾರೆ. ನಾ ಏನ್ ಹೇಳ್ತಾ ಇದ್ದೀನಿ, ಅವ್ರಿಗೋಸ್ಕರ ಆದ್ರೂ ನಾವು ಬದಲಾವಣೆ ಆಗ್ಬೇಕು. ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ನಿರ್ಮಾಪಕರಿಗೋಸ್ಕರ ನಾವು ಬದಲಾವಣೆಯಾಗಿ ಸರಿ ಹೋಗ್ಬೇಕು. ಇಲ್ಲಿ ನಾನು ಅನ್ನುವಂಥದ್ರಿಗಿನ್ನ ನನ್ನನ್ನು ನಂಬಿ ಹಣನ ಹೂಡಿರುವಂತವ್ರು, ನನ್ನ ಜೊತೆಲಿ ಇನ್ನೆಷ್ಟೋ ಕಲಾವಿದರುಗಳು, ಅವ್ರ ಭವಿಷ್ಯ ಏನಾಗ್ಬೋದು, ನಿರ್ಮಾಪಕರ ಭವಿಷ್ಯ ಏನಾಗ್ಬೋದು, ನಿರ್ದೇಶಕರ ಭವಿಷ್ಯ ಏನಾಗ್ಬೋದು, ಯಾರಿಗೂ ತೊಂದರೆ ಆಗದಿರೋ ತರ ನಾವು ನಡ್ಕೊಂಡು ಹೋಗುವಂಥದ್ದು ದೊಡ್ಡ ಒಂದು ಇವಾಗ ನಮ್ದು ಜವಾಬ್ದಾರಿ. ಅದು ನನ್ನ ಬುದ್ಧಿ ಹೇಳಕ್ಕಂತ ಖಂಡಿತ ಯಾರಿಗೂ ಬುದ್ಧಿ ಹೇಳೋಷ್ಟು ಯೋಗ್ಯತೆನೂ ನಮ್ಗೆ ಅರ್ಹತೆನೂ ಇಲ್ಲ. ಮತ್ತೆ ಯಾಕೆ ಮಾತಾಡ್ತೀರಾ ಅಂತ ಕೇಳ್ಬೋದು. ಆದ್ರೂ ಎಲ್ಲೋ ಒಂದ್ ಕಡೆ ನನ್ನ ತಾಯಿಯವ್ರು ಯಾವಾಗ್ಲೂ ಮಾತಾಡೋರು ಒಳ್ಳೇದಾಗ್ಬೇಕು, ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ಆ ಉದ್ದೇಶದಲ್ಲಿ ನಾನು ಹೇಳ್ತಿದ್ದೀನಿ. ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರು ಕೂಡ ಏನಾದ್ರೂ ಒಳ್ಳೇದಿದ್ರೆ ನನ್ನ ತಾಯಿಯವ್ರು ಹೇಳಿದ್ದು ಅಂತ ತಿಳ್ಕೊಳ್ಳಿ, ನಾನು ಹೇಳಿದ್ದು ಅಂತ ಖಂಡಿತ ನಾನು ಹೇಳಕ್ಕೆ ಯಾವ್ದು ಇಷ್ಟಪಡೋದಿದೆ. ಎಷ್ಟೋ ಮಾತುಗಳು ನಮ್ಮಮ್ಮ ಹೇಳ್ತಾ ಇದ್ರು, ಆಗೋಯ್ತು ಅಂತ ಕೂತ್ಕೊಳ್ಳೋದಲ್ಲ ಕಣೋ, ಆಗ್ದಿರೋರು ಪರಿಸ್ಥಿತಿ ಹೇಗೆ, ಏನು ನಮ್ಮಿಂದ ಏನಾಗತ್ತೋ ಅನ್ನುವಂಥದ್ದನ್ನೇ ನನ್ನ ತಾಯಿಯವ್ರು ಯಾವಾಗ್ಲೂ ಯೋಚನೆ ಮಾಡೋದು. ನಮ್ಮನೇಲಿ ದುಡ್ದವ್ರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಏನಾದ್ರು ಇಷ್ಟು 15 ವರ್ಷ ದುಡ್ದ್ಬಿಟ್ರ 100% ಅವ್ರೇನ್ ಲೆಕ್ಕ ಹಾಕ್ತಾರೆ ಅಂದ್ರೆ 20/20 ಅಥವಾ 20/10 20/15 ಕಟ್ ಮಾಡಿ ಒಂದು ಮನೆ ಒಂದು ಸಿಂಗಲ್ ಬೆಡ್ರೂಮ್ ಆದ್ರೂ ಮಾಡ್ಕೊಡ್ಬೇಕು. ಏನ್ ಮಾಡ್ಬೇಕು, ನಿನ್ನ ಹೆಸರು ಹೇಳ್ಕೊಂಡು ಹೋಗ್ಲಿ ರಿಜಿಸ್ಟರ್ ಮಾಡ್ಕೊಟ್ಬಿಡೋ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಅದೇನ ಮಾಡಿರೋದಲ್ಲಿ. ಈ ಟೈಮಲ್ಲಿ ನೆನಪಾಗ್ತಾ ಇದಾರಮ್ಮ ತುಂಬಾ ರೀ. ನೀವು ನನ್ನ ಹತ್ರ ನಿಂತು ಮಾತಾಡ್ಸಕ್ ಕಾರಣನೇ ನನ್ನ ತಾಯಿ ರೀ. ಏನ್ರಿ ಇದೆ, ನಮ್ಗೇನೂ ಇಲ್ಲ, ಏನು ಗೊತ್ತಿಲ್ಲ ರೀ, ಅಮ್ಮನೇ ರೀ ಎಲ್ಲಾನು ಹೇಳ್ಕೊಟ್ಟಿದ್ದು. ಅಯ್ಯೋ ಈ 20-30 ವರ್ಷದ ಏನಾದ್ರೂ ಈ ತರ ಯೂಸ್ ಆಗಿದ್ರೆ ಅದು ಏನು ಅನ್ನುವಂಥದ್ದು ನನಗೆ ಫೀಲ್ ಮಾಡ್ಬಿಡ್ತಾ ಇದ್ದೆ. ನನಗೆ ಹೆಚ್ಚಾಗಿ ಅದ್ರ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ. ನನ್ನ ತಾಯಿಯವ್ರು ಬದುಕಿದ್ರೆ ಮಾತು ಕೇಳ್ಕೊಬಿಟ್ಟು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನೊಬ್ಬ ಯೂತ್ ಆಗಿದ್ದಾಗ ನಮ್ಮಮ್ಮ ನನಗೆ ಕೊಟ್ಟಿರುವಂತ ಹುಮ್ಮಸ್ಸು, ಇಲ್ಲಿ ಬಂದು ಈ ತೋಟನ ರೆಡಿ ಮಾಡಿ ನೋಡ, ಒಂದ್ ದಿವಸ ನಿನಗೆ ಗೌರವ ಮರ್ಯಾದೆ ಹೆಸರು ಇದೇ ತೋಟ ತಂದ್ಕೊಡತ್ತೆ. ಅದು ಸತ್ಯ ಅವ್ರ ಮಾತು. ಇವತ್ತು ಈ ತೋಟನ ನಾವು ನಂದನವನ ತರ ರೆಡಿ ಮಾಡ್ಬಿಟ್ಟು, ನನಗೆ ಫ್ಯೂಚರ್ ಅಲ್ಲಿ ಇದನ್ನ ನನಗೆ 2 ಹೆಸರು ಆಸೆ ಇದೆ. ಅಮ್ಮನ ಹೆಸರು ಇಡಬೇಕು ಅಂತ, ಒಂದು ಮೈಲ್ನಳ್ಳಿ ತೋಟದಲ್ಲಿ ಅದನ್ನ ಲೀಲಾ ವೈಕುಂಠ ಅಂತ ಹೆಸರು ಇಡಬೇಕು ಅಂತ ಇದೆ. ನಾನು ಚೆನ್ನಾಗಿ ಮಾಡ್ಬೇಕಂತ ಇದು ಲೀಲಾ ಕೈಲಾಸ ಆಯ್ತು. ಇನ್ನು ಅಭಿವೃದ್ಧಿ ಮಾಡಿ ಇನ್ನ ಅಭಿವೃದ್ಧಿ ಒಂದ್ ಸ್ವಲ್ಪ ಜಾನಪದದ ಟಚಿಂಗ್ ಎಲ್ಲ ಕೊಟ್ಟು ಅದಕ್ಕೆ ಈಗ ಈ ಮ್ಯೂರಲ್ ಆರ್ಟ್ಸ್ ಅಂತೆಲ್ಲ ಏನ್ ಮಾಡಿದ್ವಿ ಆ ತರದ್ರಲ್ಲಿನೇ ಜನ ಎಲ್ಲಿ ಹೋದ್ರೆ ಅಲ್ಲಿ ಕೂತ್ಕೊಂಡು, ಎಲ್ಲಿ ಇದ್ರೆ ಅಲ್ಲಿ ಶೌಚ, ಅದು ತುಂಬಾ ಒಂದು ಉತ್ತಮವಾದ ಒಂದು ರೀತಿಯಲ್ಲಿ ಅದನ್ನ ಮಾಡಿ ಒಂದು ಮೇಲ್ದರ್ಜೆಯ ಒಂದು ಸ್ಟೇಜ್ ನಲ್ಲಿ ಮಾಡಿ ಎಲ್ಲಾ ಜನ ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ಹಬ್ಬ ಇಲ್ಲಿ ಚೆನ್ನಾಗಿದೆ, ನೆಮ್ಮದಿಯಾಗಿದೆ ಅಷ್ಟನ್ಸಿದ್ರು ಕೂಡ ಸಾಕು, ನಮ್ ಜನ್ಮ ಸಾರ್ಥಕ. ವೈಯಕ್ತಿಕವಾದ ಫೀಲ್ಡ್ ತಾವು ಈ ಒಂದು ಇದರಲ್ಲಿ ಅಲೆಯಲ್ಲಿ ತುಂಗ ಸ್ಥಿತಿಯಲ್ಲಿ ಇದೆ. ನಮ್ಮವರು ಇದ್ರು ಅವ್ರ ಆಚರಣೆ. ನನ್ನ ವೈಯಕ್ತಿಕವಾಗಿ ನಮ್ಮ ನೆಲಮಂಗಲದ ಜನತೆ ಪರವಾಗಿ ನಾನು ಏನ್ ಕೇಳ್ಕೊಂತ ಇದ್ದೇನೆ ಅಂದ್ರೆ, ತಾವು ಎಲ್ಲಾ ಕ್ಷೇತ್ರದಲ್ಲೂ ಇದ್ದೀರಿ, ಸಾಮಾಜಿಕ ಕ್ಷೇತ್ರದಲ್ಲಿ ಬಂದು ಈ ತಾಲೂಕನ್ನ ಮುನ್ನಡೆಸ್ತಕ್ಕಂಥ ಒಂದು ವಾಹಿನಿಗೆ ಬಂದ್ರೆ ನಮಗೆಲ್ಲ ತುಂಬಾ ಸಂತೋಷ, ಖಂಡಿತ ಸಂತೋಷ. ನಾವು ತೆರೆಮರೆಯಲ್ಲಿ ಹಾಗೆ ಜೀವನ ಮಾಡಿದ್ವು, ತಾಯಿಯವರ ಒಂದು ನೆರಳಲ್ಲಿ ಆಶ್ರಯದಲ್ಲಿ ಹಾಗೆ ಜೀವನ ಮಾಡಿದ್ವು. ಅವ್ರು ಕೊಟ್ಟಿರೋ ಆಶ್ರಯನ ಇಟ್ಕೊಂಡು ಆ ಆಶ್ರಯದ ಅನುಕಂಪದ ಅಲೆಗಳನ್ನ ನಿಮ್ಮ ಹೃದಯಗಳಲ್ಲಿ ಹರಿಸಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಬಂದೇ ಅದನ್ನ ಮಾಡ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ಭಗವಂತ ಶಕ್ತಿ ಕೊಡ್ತಾನೆ ಮಾಡಕ್ಕೆ ಅಂತ. ಉಳಿದವ್ರಿಗೆ ಯಾರೇ ಇರ್ಲಿ, ನಾಯಕತ್ವ ವಹಿಸ್ಲಿ, ಅವರಿಗೆ ವಿರೋಧವಾಗಿ ನಾವೆಂದೂ ಮಾತಾಡಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ನಮ್ಮನ್ನ ನಾವೇ ಹೊಡ್ಕೊಂಡು ಹೇಗೆ ಸರಿ ಮಾಡ್ಕೋಬೇಕು ಅಂತ ನಾವು ಸರಿ ಮಾಡಿ ನಡುಕ್ ತೋರಿಸ್ಬಿಟ್ರೆ ತಾನಾಗ ಅವ್ರು ಸರಿ ಹೋಗ್ತಾರೆ. ಇನ್ನೇನಿದೆ ಅಲ್ಲಿ ಮಾತಾಡಿದ್ರೆ ಮಾತು ಜಾಸ್ತಿ ಆಗುತ್ತೆ. ಜನ ಬಯಸ್ತವ್ರೆ ಹೀಗೆ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿ 2 ಆಸ್ಪತ್ರೆ ಕಟ್ಟಿದೀವಿ, ತಮಿಳ್ನಾಡಿನಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿದೀವಿ, ಮೇಂಟೈನ್ ಮಾಡ್ತೀವಿ. ಇವತ್ತು ತಾವು ಎಷ್ಟು ಕೋಟಿಗಳು ಕೇಂದ್ರ ಸರ್ಕಾರ ಸಂಪಾದನೆ ಮಾಡಿರ್ಬೋದು, ತೆರಿಗೆ ಹಾಕಿ, ಮತ್ತೆ ರಾಜ್ಯ ಸರ್ಕಾರಗಳು ಸಂಪಾದನೆ ಮಾಡಿರ್ಬೋದು, ಆದ್ರೂ ಜನಗಳ ಕೊರತೆ ತೀರ್ಲಿಲ್ಲ. ಸರಿನ್ರಾ? ಅಲ್ಲಿಗೆ ಬಂದು ಮಾಡಕ್ಕಾಗ್ತಾರೆ. ಅಲ್ಲಿ ಇಲ್ದಿರನ ಎಲ್ಲೂ ಕೂತ್ಕೊಂಡು ಒಂದು ನೆಲಮಂಗಲ ನಮ್ದು ಅನ್ನುವಂತ ಭಾವನೆನಲ್ಲಿ ನಾವು ತಗೊಂಡೋಗಿದ್ದು ಇವತ್ತು ನಿಮ್ಗೆ ಚೇಂಜಸ್ ಗೊತ್ತಾಗ್ತದೆ. ನಾನೇನಂತ ದುಡ್ಡೇನ್ ಖರ್ಚು ಮಾಡಿದ್ವಿ, ಪಾಪ ಬಂದಿರೋ ಶಾಸಕರು ಅವ್ರು ಏನ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ. ಹೆಚ್ಚು ಕಡಿಮೆಗಳಾಗ್ತಾ ಇರ್ತವೆ, ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು, ಮಾತಾಡೋದನ್ನ ಮಾಡಿ ತೋರಿಸ್ಬೇಕು. ಮಾಡಿ ತೋರಿಸುವಂಥದ್ದು ಅಮ್ಮವರ ಖಂಡಿತ. ಮಾಡ್ತಾ ಮಾಡ್ತಾ ನಿಮ್ಗಳ ಜೊತೆನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಸಾಕು, ಏನ್ ಬೇಕು, ಆರೋಗ್ಯವಾಗಿರ್ಬೇಕು.
ನಗ್ನಗ್ತಾ ಇರ್ಬೇಕು. ಯಾವ್ದು ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾವಾದ್ರೂ ಸರಿಯಾಗಿ ಬಾಳ. ನಾಳೆ ನಾವು ಆ ಸ್ಥಾನಕ್ಕೆ ಹೋಗ್ಬಿಟ್ಟು ನೋಡ ಎಲ್ಲರೂ ಆಡ್ದಂಗೆ ಆಡ್ಬಿಟ್ಟು ಇವನಿಗೆ ಹೋಯ್ತು ಅಲ್ವಾ ಅಪ್ಪಾಜಿ? ಸರ್ ನಿನ್ನೆ ರೈತರು ದಿನ ಮಾಡಿದ್ವಿ, ಆಚರಣೆ ಮಾಡಿದ್ವಿ. ನೀವು ಒಬ್ಬರು ರೈತರಾಗಿ ಏನಂತ ಹೇಳ್ತೀರಾ ಸರ್ ನಾಡಿನ ಜನತೆ? ಏನು ಹೇಳಲ್ಲ ನಾನು. ಕೇಂದ್ರ ಸರ್ಕಾರಗಳಿಗಾಗ್ಲಿ ರಾಜ್ಯ ಸರ್ಕಾರಗಳಿಗಾಗ್ಲಿ ತುಂಬಾ ಮುಖ್ಯವಾಗಿ ರೈತರ ಬಗ್ಗೆ ಅಂತ ನೀವು ಹೇಳೋದಕ್ಕೆ, ರೈತರು ಎದುರು ನೋಡುವಂಥದ್ದು ಒಳ್ಳೆ ಗುಣಮಟ್ಟದ ಬಿತ್ತನೆ. ನೀವು ಸಾವಯವ ಕೃಷಿ ಮಾಡ್ತೀರಾ ಅಂತ ಹೇಳಿದ್ರೆ ಆ ಸಾವಯವ ಔಷಧಿಗಳು ಒಂದು, ಎರಡನೇದು ನೀವು ನಮ್ಮ ಮಾಮೂಲಿ ಈ ಪದ್ಧತಿನಲ್ಲಿ ಏನು ಕೃಷಿ ಮಾಡ್ತೀರಾ ಅದಕ್ಕೆ ಬೇಕಾಗಿರುವಂತ ಕೀಟನಾಶಕ ಔಷಧಿಗಳು ಸರಿಯಾದ ಪ್ರಮಾಣ, ಸರಿಯಾದ ಒಂದು ದರದ ಔಷಧಿಗಳು, ಗುಣಮಟ್ಟದ ಔಷಧಿ. ನೀವು ಯಾವ್ಯಾವ್ದೋ ಕೊಟ್ಬಿಟ್ಟು ಪಾಪ ಜನ ಒಂದು ಔಷಧಿ 1 ಲೀಟರ್ ತಗೊಳಕ್ಕೆ ಅವ್ರು ಅಷ್ಟು ಖರ್ಚು ಮಾಡ್ಕೊಂಡ್ಬಂದು ಅವ್ರ ಔಷಧಿ ಹೊಡೆದಾಗ ಕಾಯಿಲೆ ಗುಣ ಆಗ್ಲಿಲ್ಲ ಏನ್ ಮಾಡ್ಬೇಕು? ISI ಅಂತ ನಾವು ಮುದ್ರೆ ಇಡ್ತೀವಿ. ISI ಮುದ್ರೆ ಇಡಕ್ಕೆ ಮುಂಚೆ ಇದೆ ಆ ಸ್ಟ್ಯಾಂಡರ್ಡ್ ಇದೆಯಾ ಚೆಕ್ ಮಾಡಿ ನೀವು ನೋಡಿದೀರಾ? ಆ ಹುಳ ಸಾಯ್ತಾ ಇದೆಯಾ? ಸಿಸ್ಟಮೆಟಿಕ್ ಗಿಡ ಒಳಗಡೆನೆ ಹೋಗ್ತಾ ಇದೆಯಾ? ಇದು ನೀವು ಅದನ್ನ ನೋಡಿದೀರಾ? ಹೇಗೆ ಎಲ್ಲ ಥಿಂಕ್ ಮಾಡ್ಬೇಕಲ್ಲ, ತುಂಬಾ ದೊಡ್ಡ ವಿಷಯ ಅದು. ಒಂದು ಸರಿ 75 ಭಾಗ ಬಡತನ, 25 ಭಾಗ ಶ್ರೀಮಂತಿಗೆ ಇರ್ತಕ್ಕಂಥ ಇಷ್ಟು ದೊಡ್ಡ ದೇಶ, 150 ಕೋಟಿ ಜನಸಂಖ್ಯೆ ತುಂಬಿರುವಂತ ದೇಶ, ವಿಚಿತ್ರವಾದ ಪಂಗಡಗಳು ಅದು ಇದು ಎಲ್ಲವನ್ನೂ ತುಂಬಿ ಎಲ್ಲಾ ಭಾಷೆಗಳು ಇದು ಮಾಡ್ತಕ್ಕಂಥ ಈ ದೇಶ ತುಂಬಾ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ಅನಿಸಿಕೆ ಏನು ಅನ್ನಿಸ್ತಂದ್ರೆ, ಮೊದಲು ಊಟ, ಬಟ್ಟೆ, ಮನೆ, ಈ 3ಕ್ಕೆ ಬೇಕಾಗಿರುವಂತದ್ದು ಸರಿಯಾದ ಕೆಲಸ ಎಲ್ರಿಗೂ ಸಿಗ್ಬೇಕು. ಏನ್ ಇವತ್ತು ನಾವು 12,000 ರೂಪಾಯಿ ಸಂಬಳ ಸಿಗುತ್ತೆ ಅಂತೀವೋ, ಇವತ್ತಿನ ಪರಿಸ್ಥಿತಿನಲ್ಲೂ ಕಾಂಟ್ರಾಕ್ಟಿಗೆ ಅಂತ ತಗೊಳ್ಳುವಂತ ಒಂದು ಕೆಲಸಕ್ಕೆ ಬರೀ 8,000 ರೂಪಾಯಿ ಸಿಗ್ತಾ ಇದೆ. ಮತ್ತೆ ಬೆಲೆ ಕಮ್ಮಿ ಆಗಿದೆ ಅಂತ ಹೇಳ್ತೀರಾ. ನಾವೀಗ ಅಂಗಡಿಗೆ ಹೋಗಿ ರೇಷನ್ ಕೊಡುವಾಗ ಬೆಲೆ ಜಾಸ್ತಿ ಆಗ್ತಾ ಇದೆ, ಕಷ್ಟ ಆಗ್ತಾ ಇಲ್ಲ ತಡ್ಕೊಳಕ್ಕೆ, ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೂ ಜನ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಸೊ ಜನಗಳ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ತುಂಬಾನೇ ಕಾಳಜಿ ಬೇಕು. ಅವ್ರು ಯಾರಿಗೂ ನಾನು ತೆರಿಗೆ ಹಾಕಲ್ಲ. ನೀವು ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಇಂದ ಇದರಿಂದ ಎಲ್ಲ ಪದಾರ್ಥಗಳ ಪ್ರೈಸ್ ಇನ್ಕ್ರೀಸ್ ಮಾಡಿ ಇವತ್ತು ಅವ್ರು 3 ದಿವಸಕ್ಕೆ ಒಂದ್ಸರಿ ರೇಷನ್ ಅಂಗಡಿ ಕೊಡಬೇಕು, ಆ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಈಗ ನಾನೇ ಆತರಣೆ ಮಾಡ್ತಾ ಇದ್ದೀನಿ. ಇದಿಲ್ಲ ಅಂದಾಗ ಮಾತ್ರ ಹೇಳು, ಅದಿಲ್ಲ ಅಂದಾಗ ಮಾತ್ರ ಹೇಳು. ನಮ್ಗೆ ಗೊತ್ತು ಒಣಗಿದ್ ಬಿಟ್ಟು ಶಿವನೇ ಬೆಲ್ಲ. ಇದೆಲ್ಲಾನು ಅರ್ಥ ಮಾಡ್ಕೊಂಡು ತೀರ್ಮಾನ ಮಾಡಿ, ಕರೆಕ್ಟಾಗಿ ತೀರ್ಮಾನ ತಗೊಳ್ಳಿ. ಇದು ಒಬ್ರು ನೋಡ್ರಿ ನಾನ್ ಬಂದ್ಬಿಟ್ರೆ ಸರಿ ಮಾಡಿ, ಇರೋರು ಏನ್ ಮಾಡ್ಬೇಕು ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ದಯವಿಟ್ಟು ಎಲ್ಲರೂ ಮಾತಾಡಿದ್ರೆ ಹೇಳ್ಬೇಕು. ಡಾಲರ್ಸ್ ವಿರುದ್ಧ ಹಣದ ಮೌಲ್ಯ ತುಂಬಾನೇ ಕುಸಿದಿದೆ. 91 ರೂಪಾಯಿ, 92 ರೂಪಾಯಿ ಹತ್ರ ಟಚ್ ಆಗುವಾಗ ನಿಮ್ಗೆ ಏನಾಗುತ್ತೆ, ನ್ಯಾಚುರಲ್ ಆಗಿ ಇನ್ಫ್ಲೇಷನ್ ಮೇಲೆ ಹೋಗುತ್ತೆ. ಇಲ್ಲಾಂದ್ರೆ 100 ರೂಪಾಯಿಗೆ ಬಂತು ಅಂದ್ರೆ ತುಂಬಾ ಕಷ್ಟವಾಗಿ ಹೋಗುತ್ತೆ ಪರಿಸ್ಥಿತಿಗಳು. ಇದನ್ನ ತುಂಬಾ ಆಮದು ಮಾಡ್ಕೋತಾ ಇದೀವಿ ಅನ್ನುವಂತ ಒಂದು ಪ್ರಶ್ನೆ ಅದು ಇರ್ಬೋದು, ರೈಟ್. ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾರೆ, ನಾವು ಚಿನ್ನ ಬೆಳ್ಳಿ ತುಂಬಾ ನಾವು ಖರೀದಿ ಮಾಡ್ತಾ ಇದೀವಿ ನಮ್ಮ ದೇಶದಲ್ಲಿ. ಆಯ್ತು, ಪೆಟ್ರೋಲ್ ಹಾಕುವಂಗೆ ಚಿನ್ನ ಬೆಳ್ಳಿ ಖರೀದಿ ಮಾಡ್ತಾ ಇದೀವಾ? ಇಲ್ಲ. ಡೀಸೆಲ್ ಪೆಟ್ರೋಲ್ ಅಂದ್ರೆ ನಾವು ಮಾಡ್ತೀವಿ, ನೀವು ರಷ್ಯಾ ತಗೋತಾ ಇದೀವಿ. ಇದೆಲ್ಲ ನಾನು ಒಪ್ಪೋದಿಲ್ಲ, ಸರಿ. ಆದ್ರೆ ನೀವು ಮಾಡಿರೋ ಸಾಲ ಎಷ್ಟು? ವರ್ಲ್ಡ್ ಬ್ಯಾಂಕ್ ಅಲ್ಲಿ ನೀವು ಮಾಡಿರೋ ಸಾಲ ಎಷ್ಟು? ಆ ಸಾಲದ ಬಡ್ಡಿ ಎಷ್ಟು? ಅದೇ ಏರ್ತಾ ನ್ಯಾಚುರಲ್ ಆಗಿ ನಮ್ಮ ಹಣದ ಮೌಲ್ಯ ಅದ್ರ ಮುಂದೆ ಕುಸಿದಿರ ಏನಾಗುತ್ತೆ? ಎಷ್ಟು ನಾವು ತೀರ್ಸಿದೀವಿ ಅನ್ನೋ ಲೆಕ್ಕನೂ ಇಲ್ಲ, ಸಾಲ ಎಷ್ಟಿದೆ ಅನ್ನುವಂತ ಲೆಕ್ಕನೂ ಇಲ್ಲ. ಈ ಕರೆಕ್ಟ್ ಪ್ರೊಸೀಜರ್ ನಾವು ಫಾಲೋ ಮಾಡ್ಲಿಲ್ಲ ಅಂದ್ರೆ ಯಾವ ವರ್ಗದ ಜನನು ಕೂಡ ನಾವು ಬಂದು ಎತ್ತರದ ಮೇಲೆ ತಗೊಂಡು ಹೋಗ್ತಾರೆ. ಕಷ್ಟ ಇದೆ, ಅರ್ಥ ಮಾಡ್ತೀವಿ. ನಾವು ವರ್ಲ್ಡ್ ಬ್ಯಾಂಕ್ ಅಲ್ಲಿ ತಗೊಂಡಿರುವಂತ ಸಾಲದ ದೆಸೆಯಿಂದಲೇ ನಮ್ಗೆ ಇವತ್ತು ಈ ಡಾಲರ್ಸ್ ವಿರುದ್ಧ ನಾವು ಹಣ ಮೌಲ್ಯ ಕುಸಿತ ಬರ್ತಾ ಇದೆ. ಸೊ ನಾವೇನ್ ಮಾಡ್ಬೇಕು, ಜನಗಳನ್ನೂ ಉಳಿಸ್ಬೇಕು, ಸಾಲನೂ ತೀರ್ಸ್ಬೇಕು. ಅಲ್ಲಿಗೆ ಬರೋಣ ನಾವು. ಹೊಸದಾಗಿ ಆವಿಷ್ಕಾರ ಹಂಗ ಆವಿಷ್ಕಾರದ ಜೊತೆಲಿ ಜನಕ್ಕೆ ಬಹಿಷ್ಕಾರ ಆಗ್ತಾ ಇದೀವಿ ನಾವು. ಉದ್ಯೋಗಗಳಿಗೆ ಬಹಿಷ್ಕಾರ ಆಗ್ತಾ ಇದೀವಿ. ಬಂತು ಅಂದ್ರೆ ನಿಮ್ಗೆ ಬ್ಯಾಂಕ್ ಅಲ್ಲಿ ಸ್ಟಾಫ್ಗಳು ಕಮ್ಮಿ ಆಗ್ತಾರೆ, ಸುಮಾರು ಕಡೆ ಸ್ಟಾಫ್ಗಳು ಕಮ್ಮಿ ಆಗ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಫ್ ಕಮ್ಮಿ ಆಗ್ತಾರೆ. ಆವಾಗ ನೀವು ಅವ್ರಿಗೆ ನಿರುದ್ಯೋಗ ಬಂದ ತಕ್ಷಣ ನೀವು ಎಲ್ಲಿ ಕೆಲಸ ಕೊಡ್ತೀರಾ? ಇದನ್ನೇ ನಾನು ಇಲ್ಲ, ನಂತರ ಅನ್ನೋದಕ್ಕಿಂತ ಸುಮಾರು ಈ ತರ ನಾವು ಮಾಡ್ಕೊಂಡ್ ಬಂದಿದ್ದಾರೆ ಒಂದು ಕಾಲದಿಂದ. ಅದನ್ನೇ ನೋಡಿ ನಾನು ಕಾಪಿ ಮಾಡಿನೇ ಹೇಳ್ತಾ ಇರೋದು ಅದೇ ಮಾತ್ರ. ಇದಂತೂ ಗ್ಯಾರಂಟಿ. ನಾವು 1 ಲಕ್ಷ 5 ಲಕ್ಷ ಸಂಪಾದನೆ ಇರ್ಬೋದು, ಬಟ್ 5,000 ರೂಪಾಯಿ ಕೆಜಿ ಅಕ್ಕಿ ಆಗಿದೆ, ಆಶ್ಚರ್ಯ ಏನಿರಲ್ಲ. ಅದೇ ಎಲ್ಲದಕ್ಕೂ ನಾವು ತಲೆ ಬದ್ಕೊಂಡು ಹೋಗ್ತಾ ಇದೀವಿ ಪರಿಸ್ಥಿತಿ. ಅದನ್ನ ನಾವು ನೋಡ್ಕೋಬೇಕು, ಅದನ್ನ ನಾವು ಕೇಳ್ಬೇಕು. ಅವಾಗ ತಾನಾಗ ಎಲ್ಲ ಸರಿ ಹೋಗುತ್ತೆ. ಇದನ್ನೇ ನಾನು ಹೇಳಕ್ ಬಯಸ್ತಾ ಇರೋದು, ಇಷ್ಟಪಡ್ತೇನೆ. ಬಿಕಾಸ್ ಐ ಆಮ್ ಎ CM, ಕಾಮನ್ ಮ್ಯಾನ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಟೈಮ್ ಕೊಟ್ಟು ಮಾತಾಡೋದಕ್ಕೆ.